ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಎನ್ ಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಾನು ಒಂದು KEA ಕಡೆಯಿಂದ ಬಂದಂಥ ಅಪ್ಡೇಟನ್ನು ಕೊಡ್ತಾ ಇದ್ದೇನೆ. ಗುಡ್ ನ್ಯೂಸು ಒಂದು. ಎರಡನೇದು ರಿಸಲ್ಟ್ ಅಪ್ಡೇಟು. ನಾನು ನಿಮಗೆ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೇನೆ, ಅವ್ರು ಏನು ಹೇಳಿದರು, MCCಗೋಸ್ಕರ ಕಾಯ್ತಾ ಇದ್ದೇವೆ ಅಂತ ಹೇಳಿದರು. ಬಟ್ MCC ಶೆಡ್ಯೂಲು ಲೇಟಾಗಿರ್ಲಿಕ್ಕೆ ಹೋಗಿ ರಿಸಲ್ಟ್ ಇವತ್ತು ಬಿಡ್ತಾರಾ ನಾಳೆ ಬಿಡ್ತಾರಾ ಅಂತ ಡೌಟ್ ಇದ್ದಿತ್ತು. ಸೊ ಅದನ್ನು ಕ್ಲಾರಿಟಿ ಕೊಟ್ಟಿದ್ದಾರೆ ಪ್ರಸನ್ನ ಕುಮಾರ್ ಸರ್ ಅವರು. ಲೈವಲ್ಲಿ ಬಂದು ಒಂದು ಯೂಟ್ಯೂಬ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಕರೆಕ್ಟ್ ಕೇಳ್ಕೊಳ್ಳಿ, ಇದು ವೆರಿ ವೆರಿ ಇಂಪಾರ್ಟೆಂಟು. ಡೋಂಟ್ ಮಿಸ್ ದಿಸ್. ಗುಡ್ ನ್ಯೂಸ್ ಏನು ಅಂತ ಕೇಳಿದರೆ, ಈ ವರ್ಷವೂ ಕೂಡ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಎಲ್ಲದೂ ಇದೆ. ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ಚಾಯ್ಸ್ 1 ಇದೆ, ಚಾಯ್ಸ್ 2 ಇದೆ, ಚಾಯ್ಸ್ 3 ಇದೆ, ಚಾಯ್ಸ್ 4 ಇದೆ. ಏನು ಮಾಡಿದರು, ಹಿಂದಿನ ವೀಡಿಯೋದಲ್ಲಿ ಅವ್ರು ಏನು ಹೇಳಿದರು, ಈ ವರ್ಷ ಸೆಕೆಂಡ್ ರೌಂಡಿಗೆ ಚಾಯ್ಸ್ 1 ಬಿಟ್ಟರೆ ಚಾಯ್ಸ್ 4 ಮಾತ್ರ, ಚಾಯ್ಸ್ 2 ಮತ್ತು ಚಾಯ್ಸ್ 3 ಇಲ್ಲ ಅಂತ ಹೇಳಿದರು. ಬಟ್ ಅದನ್ನು ಚೇಂಜ್ ಮಾಡಿದ್ದಾರೆ. ಸೆಕೆಂಡ್ ರೌಂಡಿಗೆ ನಿಮಗೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 4 ಇರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಇಟ್ಸ್ ಅ ಗುಡ್ ನ್ಯೂಸ್. ಆ್ಯಂಡ್ ಇದರಲ್ಲಿ ಚಿಕ್ಕ ಪುಟ್ಟ ಚೇಂಜಸ್ಗಳನ್ನು ಮಾಡಿದ್ದಾರೆ, ಅದನ್ನು ನಾನು ನಿಮ್ಗೆ ಹೇಳ್ತೇನೆ. ಚಾಯ್ಸ್ 1 ಅಂತ ಹೇಳಿದರೆ ನಿಮಗೆ ಸಿಕ್ಕಿರೋ ಕಾಲೇಜಿಗೆ ಹೋಗಿ ಅಡ್ಮಿಷನ್ ತಗೊಳ್ತೀರಾ. ಏನು ಮಾಡ್ತೀರಾ? ಚಾಯ್ಸ್ 1 ಅಂದರೆ ನನಗೀಗ ಒಂದು ಕಾಲೇಜ್ ಅಲಾಟ್ ಆಗಿದೆ, ನಂಗೆ ಖುಷಿಯಾಗಿದೆ, ಆ ಕಾಲೇಜಿಗೆ ಹೋಗ್ತೇನೆ, ಅಡ್ಮಿಷನ್ ತಗೊಳ್ತೇನೆ ಅಂತಿದ್ದವರು ಏನು ಮಾಡ್ತೀರಾ? ಚಲನನ್ನು ಡೌನ್ಲೋಡ್ ಮಾಡ್ಕೋತೀರಾ, ಬ್ಯಾಂಕಿಗೆ ಹೋಗಿ ಫೀಸನ್ನು ಪೇ ಮಾಡ್ತೀರಾ. ವೆರಿ ಇಂಪಾರ್ಟೆಂಟು. ಫೀಸನ್ನು ಪೇ ಮಾಡಿ ಬಂದು ಅದಾದ ನಂತರ ಲಾಗಿನ್ ಆಗಿ ನೀವು ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ವೆರಿ ಇಂಪಾರ್ಟೆಂಟು. ಸೀಟ್ ಅಲಾಟ್ಮೆಂಟ್ ಸ್ಲಿಪ್ ಅಂತಿರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಡೌನ್ಲೋಡ್ ಮಾಡಿಕೊಂಡು ಅವ್ರು ಹೇಳಿದ ಡೇಟಲ್ಲಿ ಕಾಲೇಜಿಗೆ ಹೋಗಿ ರಿಪೋರ್ಟ್ ಆಗಲೇಬೇಕು, ಕಂಪಲ್ಸರಿ. ರಿಪೋರ್ಟ್ ಆಗದೇ ಇದ್ದರೆ ನಿಮ್ಮನ್ನು ಕೌನ್ಸಿಲಿಂಗಿಂದ ಹೊರಗಡೆ ಹಾಕ್ತಾರೆ. ಹೇಳಿದ್ದ ದಿನದ ಒಳಗಡೆ ರಿಪೋರ್ಟ್ ಆಗಲೇಬೇಕು. ಇದು ಚಾಯ್ಸ್ 1. ಒಂದು, ಫೀಸ್ ಪೇ ಮಾಡಬೇಕು. ಫೀಸ್ ಪೇ ಮಾಡಿದ ನಂತರ ಪುನಃ ವಾಪಸ್ ಬಂದು ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ಮತ್ತೆ ಕಾಲೇಜಿಗೆ ಹೋಗಿ ಹೇಳಿದ ದಿನದ ಒಳಗಡೆ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿ ರಿಪೋರ್ಟ್ ಮಾಡಿದರೆ ಅಲ್ಲಿಗಾಯಿತು ಚಾಯ್ಸ್ 1. ಚಾಯ್ಸ್ 2 ಮಾಡಿದವರಿಗೆ ವೆರಿ ಇಂಪಾರ್ಟೆಂಟು. ಫಸ್ಟ್ ರೌಂಡಲ್ಲಿ ಚಾಯ್ಸ್ 2 ಮಾಡಿದವರಿಗೆ ಫೀಸ್ ಪೇ ಮಾಡೋ ಅಗತ್ಯ ಇರಲಿಲ್ಲ. ಇಲ್ಲಿ ಚಾಯ್ಸ್ 2 ಅಂದರೆ ಸಿಕ್ಕಿರೋ ಕಾಲೇಜನ್ನು ಹೋಲ್ಡ್ ಮಾಡಿಕೊಂಡು, ಸಿಕ್ಕಿರೋ ಬ್ರ್ಯಾಂಚನ್ನು ಹೋಲ್ಡ್ ಮಾಡಿಕೊಂಡು ನಾನು ಥರ್ಡ್ ರೌಂಡಿಗೆ ಹೋಗ್ತೇನೆ ಅಂತಿದ್ದವರು ಫೀಸ್ ಪೇ ಮಾಡಲೇಬೇಕು. ಲಾಸ್ಟ್ ಇಯರು ಕೂಡ ಇದೇ ರೂಲ್ಸ್ ಇದ್ದಿತ್ತು, ಈ ವರ್ಷವೂ ಕೂಡ ಅದೇ ರೂಲ್ಸ್ ಇದೆ. ಫೀಸ್ ಕಂಪಲ್ಸರಿ ಪೇ ಮಾಡಲೇಬೇಕು. ಆ್ಯಂಡ್ ನೀವು ಫೀಸ್ ಪೇ ಮಾಡಿದ ನಂತರ ಮತ್ತೆ ಹೋಗಿ ಕಾಲೇಜಿಗೆ ಹೋಗಿ ರಿಪೋರ್ಟ್ ಆಗಬೇಕಂತಿಲ್ಲ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಆ್ಯಂಡ್ ಅದಾದ ನಂತರ ಎಡಿಟಿಂಗ್ ಆಪ್ಷನನ್ನು ಬಿಡ್ತಾರೆ. ಎಡಿಟಿಂಗ್ ಆಪ್ಷನ್ ಅಂತ ಹೇಳಿದರೆ ಗೊತ್ತಿದೆಯಲ್ಲ ನಿಮಗೆ, ಫಸ್ಟ್ ರೌಂಡಲ್ಲಿ ಹೇಗೆ ನಿಮಗೆ ಯಾವುದು ಕಾಲೇಜ್ ಅಥವಾ ಕೋರ್ಸ್ ಅಲಾಟ್ ಆಗಿದೆ ಅದರಿಂದ ಮೇಲ್ಗಡೆದು ಸೆಕೆಂಡ್ ರೌಂಡಿಗೆ ಹೋಗುತ್ತೆ. ಅದರಲ್ಲಿ ನೀವು ಎಡಿಟಿಂಗ್ ಡಿಲೀಟಿಂಗ್ ಆಪ್ಷನ್ ಮಾಡಬಹುದು, ಅದನ್ನು ಕೊಡ್ತಾರೆ. ಸರಿನಾ? ಆವಾಗ ನೀವು ಮೇಲ್ಗಡೆ ಇರೋ ಕಾಲೇಜನ್ನು ನೋಡಿಕೊಂಡು ಥರ್ಡ್ ರೌಂಡಿಗೆ ಹೋಗಿ, ಆಮೇಲೆ ಅಲ್ಲಿ ಮೇಲ್ಗಡೆ ಇರೋ ಕಾಲೇಜ್ ಅಲಾಟ್ ಆದಮೇಲೆ ನನಗೆ ಸೆಕೆಂಡ್ ರೌಂಡಲ್ಲಿ ಆಗಿರೋ ಕಾಲೇಜು ಒಳ್ಳೇದಿದೆ, ನನಗೆ ಈ ಕಾಲೇಜ್ ಬೇಡ ಅಂದರೆ ಆಗೋದಿಲ್ಲ. ನಿಮ್ಗೆ ಕಂಪಲ್ಸರಿ ಅಪ್ಗ್ರೇಡೆಡ್ ಕಾಲೇಜಿಗೆ ಹೋಗಬೇಕು. ವೆರಿ ಇಂಪಾರ್ಟೆಂಟ್. ಚಾಯ್ಸ್ 2 ಮಾಡಿದವರು ಒಂದು ಟೈಮ್ ನಿಮ್ಮ ಲೀಸ್ಟನ್ನು ನೋಡ್ಕೊಳ್ಳಿ. ಮೇಲ್ಗಡೆ ನಿಮಗೆ ಬೇಡದೇ ಇರೋ ಕಾಲೇಜ್ ಇದ್ದರೆ, ಕೋರ್ಸ್ ಇದ್ದರೆ ದಯವಿಟ್ಟು ಡಿಲೀಟ್ ಮಾಡ್ಕೊಳ್ಳಿ ಎಡಿಟಿಂಗ್ ಆಪ್ಷನ್ ಬಿಟ್ಟಾಗ. ಇದು ಎರಡನೇದು, ಚಾಯ್ಸ್ 2. ಚಾಯ್ಸ್ 3 ಮಾಡಿದವರಿಗೆ ಈ ವರ್ಷ ಚೇಂಜಸ್ ಇದೆ. ಲಾಸ್ಟ್ ಇಯರು ಚಾಯ್ಸ್ 3 ಅಂದರೆ ನಿಮಗೆ ಸಿಕ್ಕಿರೋ ಕಾಲೇಜ್ ಮತ್ತು ಬ್ರ್ಯಾಂಚ್ ಇಷ್ಟ ಇಲ್ಲ, ನಾನು ರಿಜೆಕ್ಟ್ ಮಾಡ್ತಾ ಇದ್ದೇನೆ ಅಂತ ಮೀನಿಂಗು. ಮೇಲ್ಗಡೆದು ಫಾರ್ವರ್ಡ್ ಆಗುತ್ತೆ, ಕೆಳಗಡೆದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ ನೆಕ್ಸ್ಟ್ ರೌಂಡಿಗೆ. ಆದರೆ ಲಾಸ್ಟ್ ಇಯರು ಫೀಸ್ ಪೇ ಮಾಡೋ ಅಗತ್ಯ ಇರಲಿಲ್ಲ. ಈ ವರ್ಷ 10,000 ಕಾಸ್ಟ್ ಆ್ಯಂಡ್ ಡೆಪಾಸಿಟನ್ನು ಮಾಡಲೇಬೇಕು. 10,000 ರೂಪೀಸ್ ಕಾಸ್ಟ್ ಆ್ಯಂಡ್ ಡೆಪಾಸಿಟ್ ಮಾಡಬೇಕು. ಚಾಯ್ಸ್ 3 ಮಾಡಿದವರು ಕಾಸ್ಟ್ ಆ್ಯಂಡ್ ಡೆಪಾಸಿಟ್ ಮಾಡಿಯೇ ನೆಕ್ಸ್ಟ್ ರೌಂಡಿಗೆ ಹೋಗಬೇಕು. ಇನ್ನು ಚಾಯ್ಸ್ 4 ಮಾಡಿದವ್ರು ನಿಮ್ಗೆ ಗೊತ್ತಿದೆ, KCET ಕೌನ್ಸಿಲಿಂಗಿಂದಾನೆ, KEA ಕೌನ್ಸಿಲಿಂಗಿಂದಾನೆ ಔಟ್ಸೈಡ್ ಹೋಗ್ತೀರಾ. ಸರಿನಾ? ಎಕ್ಸಿಟ್ ಆಗ್ತಾ ಇದ್ದೀರಾ. ಇದಿಷ್ಟು ವೆರಿ 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 ಇಂಪಾರ್ಟೆಂಟ್. ಹೋಪ್ ಇದಿಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಯಾವುದೇ ಚಾಯ್ಸ್ ಮಾಡುವಾಗಲೂ ಸರ್ ಹೇಳಿದರು, ಚಾಯ್ಸ್ 3 ಮಾಡುವಾಗ ನೋಡಿಕೊಳ್ಳಿ, ರಿಜೆಕ್ಟ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟು ಥರ್ಡ್ ರೌಂಡಲ್ಲಿ ಯಾವುದೋ ಕಾಲೇಜ್ ಅಲಾಟ್ ಆದಮೇಲೆ ನೀವು ಬೇಡ ಅಂತಿದ್ರೆ ಆಗೋದಿಲ್ಲ. ಕಂಪಲ್ಸರಿ ಅವ್ರು ಅಲಾಟ್ ಮಾಡಿದ ಕಾಲೇಜಿಗೆ ಹೋಗಬೇಕು. ಹಾಗಂತ ಅಲಾಟ್ ಮಾಡಿದ ಕಾಲೇಜ್ ಅಂತ ಹೇಳಿದರೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಯಾವ ಕಾಲೇಜ್ ಇದೆ ಅದು ನಿಮ್ಮ ರ್ಯಾಂಕಿಗೆ ಸಿಗೋದಿದ್ರೆ ಮಾತ್ರ ಅಲಾಟ್ ಮಾಡ್ತಾರೆ, ಇಲ್ಲದಿದ್ದರೆ ಅಲಾಟ್ ಮಾಡೋದಿಲ್ಲ. ನೆನ್ಪಿಟ್ಕೊಳ್ಳಿ, ಅವರಿಗೆ ಯಾವುದೋ ಕಾಲೇಜಲ್ಲಿ ಸೀಟ್ ಇದೆ ಅಂತ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಇಲ್ಲದೇ ಇರೋ ಕಾಲೇಜಿನವರು ಅಲಾಟ್ ಮಾಡೋದಿಲ್ಲ. ಅವರು ಅಲಾಟ್ ಮಾಡೋದು ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಯಾವ ಕಾಲೇಜ್ಗಳಿದೆ, ಯಾವ ಬ್ರ್ಯಾಂಚ್ ಇದೆ, ಅದರಲ್ಲಿ ನಿಮ್ಮ ರ್ಯಾಂಕಿಗೆ, ನಿಮ್ಮ ಕ್ಯಾಟಗರಿಗೆ ಆ ಕಾಲೇಜಲ್ಲಿ ಆ ಬ್ರ್ಯಾಂಚ್ ಸಿಗೋದಾದರೆ ಅಲಾಟ್ ಮಾಡ್ತಾರೆ, ಇಲ್ಲದೇ ಇದ್ದರೆ ನಿಮ್ಮ ಸೀಟ್ ಸಿಗೋದಿಲ್ಲ. ಸರಿನಾ? ಇದಿಷ್ಟು ವೆರಿ ಇಂಪಾರ್ಟೆಂಟ್. ಮೇಜರ್ ಚೇಂಜ್ ಏನು ಅಂತ ಕೇಳಿದರೆ, ಚಾಯ್ಸ್ 3 ಮಾಡಿದವರು 10,000 ಕಾಸ್ಟ್ ಆ್ಯಂಡ್ ಡೆಪಾಸಿಟ್ ಮಾಡಬೇಕು. ಅದಾದ ನಂತರ ಸರ್ ನಾನು 10,000 ಕಾಸ್ಟ್ ಆ್ಯಂಡ್ ಡೆಪಾಸಿಟ್ ಮಾಡಿದ್ದೇನೆ, ಥರ್ಡ್ ರೌಂಡಿಗೆ ಹೋಗ್ತೇನೆ, ಒಂದು ಸೀಟ್ ಅಲಾಟ್ ಆಗುತ್ತೆ, ಎನಿಮಿ ನನಗೆ ಬೇಡ ಆ ಕಾಲೇಜು, ನಾನು 10,000 ಹೋದರೆ ಹೋಗಲಿ. ಇಲ್ಲ,
ಇದು ಪ್ರಾಬ್ಲಮ್ ಆಗುತ್ತೆ. ಮುಂದಿನ ವರ್ಷ ನೀವು KEA ಥ್ರೂ KCET ಥ್ರೂ ಮತ್ತೆ ಅಡ್ಮಿಷನ್ ಆಗುವಾಗ ನಿಮ್ಮನ್ನು ಅಡ್ಮಿಷನ್ ಪ್ರಾಸೆಸ್ಸಿಗೆ ಕನ್ಸಿಡರೇ ಮಾಡೋದಿಲ್ಲ. ನಿಮ್ಮ ಲೀಸ್ಟ್ ಇರುತ್ತೆ ಅವ್ರ ಹತ್ರ. ಯಾಕಂದರೆ ನೀವು ರೌಂಡ್ 3ಗೆ ಬಂದ್ಕೊಂಡು ಒಂದು ಕಾಲೇಜ್ ಅಲಾಟ್ ಮಾಡಿಕೊಂಡು ಅದಾದ ನಂತರ ನನಗೆ ಈ ಕಾಲೇಜ್ ಬೇಡ ಅಂತ ಹೇಳಿದರೆ ಆ ಕಾಲೇಜಿನ ಅವ್ರು ಏನು ಮಾಡೋದು? ಅದೇ ಒಂದು ರೀಸನಿಗೋಸ್ಕರ ಅವ್ರು ಏನು ಮಾಡ್ತಾ ಇದ್ದಾರೆ, ಕಾಸ್ಟ್ ಆ್ಯಂಡ್ ಡೆಪಾಸಿಟ್ ತಗೊಳ್ತಾರೆ. ರೌಂಡ್ 3ಗೆ ಹೋದ್ಮೇಲೆ ನಿಮ್ಗೆ ಯಾವುದೇ ಕಾಲೇಜ್ ಆದರೂ ಯಾವುದೇ ಅಂತ ಹೇಳಿದರೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿರುವ ಯಾವುದೇ ಕಾಲೇಜ್ ಯಾವುದೇ ಬ್ರ್ಯಾಂಚ್ ಆದರೂ ಕಂಪಲ್ಸರಿ ತಗೊಳ್ಳೇಬೇಕು ನೀವು ಅಷ್ಟೇ. ಹಾಗಂತ ಯಾವ್ಯಾವ ಕಾಲೇಜನ್ನು ಸುಮ್ಮನೆ ಯಾವ್ಯಾವ ಕಾಲೇಜಲ್ಲಿ ಸೀಟ್ ಇದೆ ಅಂತ ಅದನ್ನು ಅವ್ರು ಅಲಾಟ್ ಮಾಡೋದಿಲ್ಲ. ರೌಂಡ್ 3 ಅನ್ನೋದು ರಿಸ್ಕಿ ಏನಿಲ್ಲ, ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಇದು ಗೊತ್ತಾಗಿದೆ ಅಂತ ಅಂದ್ಕೊಳ್ತೇನೆ. ಎರಡನೇದು ರಿಸಲ್ಟ್, MCC ರಿಸಲ್ಟಿಗೋಸ್ಕರ ಇವರು ಕಾಯೋದಿಲ್ಲ. ಯಾಕೆ ಕೇಳಿದರೆ ಅದನ್ನು ಕಾದರೆ ಅವರು ತುಂಬ ಅಂದರೆ ಅನಿರ್ದಿಷ್ಟಾವಧಿಗೆ ಅವರು ಇದು ಮಾಡಿದಾರಂತೆ, ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಇನ್ನೂ ವೆಯ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಏನು ಮಾಡ್ತಾ ಇದ್ದಾರೆ, ಸೆಕೆಂಡ್ ರೌಂಡ್ ರಿಸಲ್ಟನ್ನು ಕೊಡ್ತಾರೆ. ಅದಾದ ನಂತರ MCC ರಿಸಲ್ಟ್ ಬಂದ ಮೇಲೆ ಸೀಟ್ಗಳು ವೇಕೆಂಟ್ ಆದರೆ ಅದನ್ನು ಥರ್ಡ್ ರೌಂಡಲ್ಲಿ ಕೊಡ್ತಾರೆ. ಅರ್ಥ ಆಯ್ತಾ? ಸೀಟು ವೇಕೆಂಟ್ ಆದರೆ ಅದು ಥರ್ಡ್ ರೌಂಡ್ ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡಲ್ಲಿ ಕೊಡ್ತಾರೆ. ಓಕೆ, ಇದಿಷ್ಟು ಹೋಪ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ರಿಸಲ್ಟ್ ಮೇ ಬಿ ಕೊಡ್ಬೋದು, ಇವತ್ತು ಕೊಡ್ಬೋದು, ನಾಳೆನೂ ಕೊಡ್ಬೋದು, ಆದಷ್ಟು ಬೇಗ ಕೊಡ್ತಾರೆ. ಇವರು MCCಗೆ ವೆಯ್ಟ್ ಮಾಡೋದಿಲ್ಲ. ಯಾಕೆ ಅಂತ ಕೇಳಿದರೆ ಲಾಸ್ಟ್ ಇಯರ್ ಕೂಡ ಇದೇ ರೀತಿ ಮಾಡ್ತಾಯಿದ್ರು. MCCಗೆ ವೆಯ್ಟ್ ಮಾಡ್ತಾ ಇರಲಿಲ್ಲ. ಥರ್ಡ್ ರೌಂಡಲ್ಲಿ MCC ಹೋದ ಮೇಲೆ ಇಲ್ಲಿ ಇನ್ ಕೇಸ್ ಸೀಟು ಇದಾಗಿದ್ದರೆ ವೇಕೆಂಟ್ ಆಗಿದ್ದರೆ ಥರ್ಡ್ ರೌಂಡಲ್ಲಿ ರೀರನ್ ಮಾಡಿ ಕೆಲವರಿಗೆ ಕೊಡ್ತಾಯಿದ್ರು. ಬಟ್ ಅದನ್ನು ಸೆಕೆಂಡ್ ರೌಂಡಲ್ಲೇ ಮಾಡುವಂಥ ಐಡಿಯಾದಲ್ಲಿ ಇದ್ದಿದ್ದರು KEAದವರು. ಡೈರೆಕ್ಟರ್ ಪ್ರಸನ್ನ ಕುಮಾರ್ ಸರ್ ಹೇಳಿದ ಪ್ರಕಾರ ಹಾಗೆ ಮಾಡುವಂಥ ಐಡಿಯಾದಲ್ಲಿ ಇದ್ದಿದ್ದರು. ಬಟ್ ಇವರು MCC ಅವರು ಏನು ಹೇಳ್ತಾರೆ, ಎಕ್ಸ್ಟೆಂಡ್ ಮಾಡ್ತಾ ಇರಲಿಕ್ಕೆ ಹೋಗಿ ಇನ್ನು ವೆಯ್ಟ್ ಮಾಡಲಿಕ್ಕೆ ಆಗೋದಿಲ್ಲ. AICTE ಪ್ರಕಾರ 15ಗೆ ಕ್ಲಾಸಸನ್ನು ಸ್ಟಾರ್ಟ್ ಮಾಡಬೇಕು. ಅದಕ್ಕೋಸ್ಕರ ಇವರು ಸೆಕೆಂಡ್ ರೌಂಡನ್ನು ಬೇಗ ಕೊಡ್ತಾರೆ. ಅದಾದ ನಂತರ ಥರ್ಡ್ ರೌಂಡ್ ಇರುತ್ತೆ. ಆ್ಯಂಡ್ ಥರ್ಡ್ ರೌಂಡ್ ಸ್ಟೂಡೆಂಟ್ಸ್ಗಳು ನಿಮಗೆ ಕ್ಲಾಸಸ್ಗಳು ಮಿಸ್ ಆಗೇ ಆಗುತ್ತೆ, ನೆನಪಿಟ್ಕೊಳ್ಳಿ, ಮಿಸ್ ಆಗುತ್ತೆ. ಓಕೆ, ಸೊ ನಿಮಗೆ ಕ್ಲಾಸಸ್ಗಳು ಮಿಸ್ ಆಗೋದು ಓಕೆ ಅಂತಾದರೆ ಮಾತ್ರ ನೀವು ಥರ್ಡ್ ರೌಂಡಿಗೆ ಹೋಗಿ, ಅದರ್ವೈಸ್ ಹೋಗಬೇಡಿ. ಆಯಿತಾ? ಮತ್ತು ಹಾಸ್ಟೆಲ್ಗಳ ಪ್ರಾಬ್ಲಮ್ಮು ಆಗ್ಬೋದು, ಹಾಸ್ಟೆಲ್ಗಳು ಸಿಗದೇ ಇರಬಹುದು, ಇವಾಗಲೇ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದಿಷ್ಟು ವಿಷಯಗಳು. ಮತ್ತು ಏನು ಹೇಳ್ತಾರೆ, ಥರ್ಡ್ ರೌಂಡಿಗೆ ಮಿನಿಮಮ್ 10 to 15 ಡೇಸ್ ತಗೊಳ್ತಾರೆ. ಓಕೆ, ಅದಾದಮೇಲೆ ಸರ್ ನಂಗೆ ಸೆಕೆಂಡ್ ರೌಂಡಲ್ಲಿ ಈ ಕಾಲೇಜ್ ಆಗಿದೆ, ಈ ಕಾಲೇಜು ನಾನು ಈಗಿದ್ರೆ ಹೋಲ್ಡಲ್ಲಿ ಇಟ್ಕೊಂಡಿದ್ದೇನೆ, ಈ ಕಾಲೇಜಿಗೆ ಹೋಗಿ ಕೂತ್ಕೊಂಡು ನಾನು ಕ್ಲಾಸ್ ಅಟೆಂಡ್ ಮಾಡ್ಬೋದಾ? ಇಲ್ಲ. ನೀವು ಫೈನಲ್ ಡಿಸಿಷನ್ ನೀವು ಚಾಯ್ಸ್ 1 ತೊಗೊಂಡ್ರೆ ಮಾತ್ರ ಆ ಕಾಲೇಜಿಗೆ ಹೋಗಿ ನೀವು ಕೂತ್ಕೊಂಡು ಕ್ಲಾಸಸ್ಗಳನ್ನು ಇದು ಮಾಡ್ಬೋದು. ಚಾಯ್ಸ್ 2, ಚಾಯ್ಸ್ 3 ತಗೊಂಡು ಸರ್ ಥರ್ಡ್ ರೌಂಡ್ ಬರೋದ್ರವರೆಗೂ ನಾನು ಈ ಕಾಲೇಜ್, ಹಾಗಾಗೋದಿಲ್ಲ, ನೆನಪಿಟ್ಕೊಳ್ಳಿ. ಮತ್ತು ಥರ್ಡ್ ರೌಂಡಲ್ಲಿ ಕಾಲೇಜ್ ಅಪ್ಗ್ರೇಡ್ ಆದರೆ ನಿಮ್ಮ ಲಿಸ್ಟಲ್ಲಿರೋ ಯಾವುದೇ ಕಾಲೇಜಸ್ ಚೇಂಜಸ್ ಆದರೆ ಅದೇ ಕಾಲೇಜಿಗೆ ಹೋಗಬೇಕು. ನನಗೆ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜನ್ನು ಕೊಡ್ತೀರಾ ಕೇಳಿದರೆ ಕೊಡೋದಿಲ್ಲ. ಥರ್ಡ್ ರೌಂಡಲ್ಲಿ ಯಾವುದಾಗುತ್ತೆ ಅದಕ್ಕೆ ಹೋಗಬೇಕು. ಓಕೆ, ಇದಿಷ್ಟು ಅಪ್ಡೇಟ್ಗಳು. ಇದು KEA ಕಡೆಯಿಂದ ಬಂದಿದ್ದು. ಪ್ರಸನ್ನ ಕುಮಾರ್ ಸರ್ ಹೇಳಿದ್ದು ಗುಡ್ ನ್ಯೂಸ್ ಏನಂತ ಕೇಳಿದರೆ ಎಲ್ಲ ಚಾಯ್ಸಸ್ಗಳು ಇದೆ ಈ ವರ್ಷ. ಯಾರ್ಯಾರು ಥರ್ಡ್ ರೌಂಡಿಗೆ ಹೋಗಲಿಕ್ಕೆ ಇಷ್ಟಪಡ್ತೀರಾ ಹೋಗಿ, ಆಯಿತಾ? ಇಲ್ಲ ನಾನು ಸೆಕೆಂಡ್ ರೌಂಡಲ್ಲೇ ಹೋಗಿ ಕಾಲೇಜ್ ಅಡ್ಮಿಷನ್ ಆಗ್ತೇನೆ ಅಂತಿದ್ದವ್ರು ಅಡ್ಮಿಷನ್ ಆಗಿ. ಇವಾಗಲೇ ಹೇಳ್ತಾ ಇದ್ದೇನೆ, ಥರ್ಡ್ ರೌಂಡಿಗೆ ಹೋದರೆ ಕ್ಲಾಸಸ್ಗಳು ಮಿಸ್ ಆಗೇ ಆಗುತ್ತೆ. ಒಂದು. ಎರಡನೇದು, ನಿಮೀಗ ಹಾಸ್ಟೆಲ್ ಹೋಗಬೇಕು ಅಂತಿದ್ದವರಿಗೆ ಹಾಸ್ಟೆಲ್ ಇದು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು, ಆಯಿತಾ? ಇದೆಲ್ಲ ಓಕೆ ಅಂತ ಆದರೆ ಮಾತ್ರ ಥರ್ಡ್ ರೌಂಡಿಗೆ ಹೋಗಿ. ಇನ್ನೊಂದು, ಥರ್ಡ್ ರೌಂಡಿಗೆ ಹೋಗ್ಲಿಕ್ಕೆ ಮುಂಚೆ ನಿಮ್ಮ ಕಾಲೇಜ್ ಲಿಸ್ಟನ್ನು ಎಡಿಟ್ ಮಾಡಲಿಕ್ಕೆ ಬಿಟ್ಟಾಗ ನಿಮಗೆ ಬೇಡದೇ ಇರೋ ಕಾಲೇಜಲ್ಲಿ ಅಥವಾ ಬೇಡದೇ ಇರೋ ಬ್ರಾಂಚಸ್ ಯಾವುದೇ ಇದ್ದರೂ ಡಿಲೀಟ್ ಮಾಡ್ಕೊಳ್ಳಿ. ಅದಾದಮೇಲೆ ಅಲಾಟ್ ಆದಮೇಲೆ ನಂಗೆ ಈ ಬ್ರಾಂಚ್ ಆಯಿತು, ಈ ಕಾಲೇಜ್ ಆಯಿತು ಅಂದರೆ ಆಗೋದಿಲ್ಲ. ಸರಿನಾ? ಇದಿಷ್ಟು KEA ಕಡೆಯಿಂದ ಅಪ್ಡೇಟ್ಗಳು. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೇಮ್ ಚಾಯ್ಸಸ್ಗಳಿದೆ, ಬಟ್ ಚಾಯ್ಸ್ 3 ಮಾಡಿದವರು ಕಾಸ್ಟ್ ಆ್ಯಂಡ್ ಡೆಪಾಸಿಟ್ 10,000 ಮಾಡಬೇಕು. ಚಾಯ್ಸ್ 2 ಮಾಡಿದವರು ಫೀಸ್ ಪೇಮೆಂಟ್ ಮಾಡಬೇಕು ಅಷ್ಟೇ. ಚಾಯ್ಸ್ 1 ಮಾಡಿದವರು ಫೀಸ್ ಪೇಮೆಂಟ್ ಮಾಡಿ ಲಾಗಿನ್ ಆಗಿ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿ ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡಲೇಬೇಕು ಹೇಳಿರೋ ಟೈಮಿಂಗ್ಸಲ್ಲಿ. ಓಕೆ, ಹೋಪ್ ಇದಿಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇದಿಷ್ಟು ಅಪ್ಡೇಟ್ಗಳು. ರಿಸಲ್ಟ್ ಮೇ ಬಿ ಇವತ್ತು ಅಥವಾ ನಾಳೆ ಬರ್ಬೋದು ನನ್ನ ಪ್ರಕಾರ. ಯಾಕಂದರೆ ರಿಸಲ್ಟ್ ಡೇಟನ್ನು ಅವ್ರು ಹೇಳಲಿಲ್ಲ, ಬಟ್ ಇವತ್ತು ಅಥವಾ ನಾಳೆ ಬರೋ ಚಾನ್ಸಸ್ ವೆರಿ ಹೈ ಇದೆ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಏನಾದರೂ ಅಪ್ಡೇಟ್ಸ್ಗಳಿದ್ದರೆ ಕೊಡ್ತಾ ಇರ್ತೇನೆ ಅಂತ ಹೇಳ್ತಾ ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.